ಗೋಲ್ಡ್ ಲೋನ್ ಪ್ರಪಂಚದಲ್ಲಿ ಟಾಪ್ ಲೆವೆಲ್ ಗೇಮ್ ಆಡ್ತಾ ಇರೋದು ಮುತೂಟ್. ಅಂದ್ರೆ ಮುತೂಟ್ ಹತ್ರ ಜಾಸ್ತಿ AUM ಇದೆ ಅಂತ. ಗೋಲ್ಡ್ ಲೋನ್ ಅಲ್ಲಿ ಇನ್ನೊಂದು ಮೇಜರ್ ಪ್ಲೇಯರ್ ಮಣಪುರಂ. ಮುತೂಟ್ನ ಜಸ್ಟ್ 1/4 ಇದ್ರೂ ಕೂಡ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನೋಡಿದ್ರೆ ನೆಟ್ NPA ಬಿಟ್ರೆ ಮಣಪುರಂ ಆಲ್ಮೋಸ್ಟ್ ಎಲ್ಲಾ ಮ್ಯಾಟ್ರಿಕ್ಸ್ ನಲ್ಲಿ ಮುಂದೆ ಇದೆ. ಮುತೂಟ್ನ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋದ ಟೋಟಲ್ AUM 84% ಇದೆ. ಆದರೆ ಮಣಪುರಂನ AUM 59% ಅಷ್ಟಿದೆ ಮತ್ತು ಬಾಕಿ ಉಳಿದಿದ್ದು ಬಿಸ್ನೆಸ್ ಸಬ್ಸಿಡರೀಸ್ ಕಂಪನಿಗಳಾದಂತಹ ಮೈಕ್ರೋ ಫಿನಾನ್ಸ್, ಹೋಮ್ ಫಿನಾನ್ಸ್, MSME ಲೋನ್ಸ್, ವೆಹಿಕಲ್ ಲೋನ್ಸ್ ನಿಂದ ಬರುತ್ತೆ. ಇನ್ನು ಬೆಲ್ ಸ್ಟಾರ್ ಮುತೂಟ್ನ ಮೈಕ್ರೋ ಫಿನಾನ್ಸ್ ವಿಂಗ್ ಇದು ಟೋಟಲ್ AUMಗೆ 6.52% ನಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದರೆ ಆಶೀರ್ವಾದ್ ಮಣಪುರಂನ ಮೈಕ್ರೋ ಫೈನಾನ್ಸ್ ವಿಂಗ್ 16.75% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇಲ್ಲಿಂದ ಟ್ವಿಸ್ಟ್ ಶುರುವಾಗುತ್ತೆ ನೋಡಿ. ಮೈಕ್ರೋ ಫೈನಾನ್ಸ್ ಲೋನ್ಸ್ ಅನ್ಸೆಕ್ಯೂರ್ಡ್ ಆಗಿರುತ್ತೆ. ಸೊ ನ್ಯಾಚುರಲ್ ಆಗಿ ಮಣಪುರಂನ ಲೋನ್ ಬುಕ್ ರಿಸ್ಕ್ ಜಾಸ್ತಿ ಇರುತ್ತೆ. ಮುತೂಟ್ನ ಬಳಿ ಸೆಕ್ಯೂರ್ಡ್ ಲೋನ್ಸ್ ಜಾಸ್ತಿ ಇದೆ, ಹಾಗಾಗಿ ರಿಸ್ಕ್ ಕಡಿಮೆ ಇದೆ. 2025ರಲ್ಲಿ ಆಶೀರ್ವಾದ್ 639 ಕೋಟಿ ಲಾಸ್ ನಲ್ಲಿತ್ತು. ಆದರೆ ಮುತೂಟ್ನ ಬೆಲ್ಸ್ಟರ್ 46.4 ಕೋಟಿ ಪ್ರಾಫಿಟ್ ನಲ್ಲಿದೆ. ನೆಟ್ NPA ಕೂಡ ನೋಡಿದ್ರೆ ಬೆಲ್ಸ್ಟರ್ 0.43%, ಆಶೀರ್ವಾದ್ NPA 2.5% ಅಷ್ಟಿದೆ. ಇದೇ ಕಾರಣಕ್ಕೆ ಮಣಪುರಂ 1696 ಕೋಟಿ ರೈಟ್ ಆಫ್ ಮಾಡಬೇಕಾಯಿತು. ಹಾಗಾಗಿ ಬಿಫೋರ್ ಇನ್ವೆಸ್ಟ್ಮೆಂಟ್ ಮೇನ್ ಸಬ್ಸಿಡರೀಸ್ನ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕನ್ಸಾಲಿಡೇಟೆಡ್ ನಂಬರ್ಸ್ ಹಿಂದಿನ ಕಾರಣ ಏನು ಅನ್ನೋದು ಆನ್ಯುವಲ್ ರಿಪೋರ್ಟ್ಸ್ನ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಇನ್ನಷ್ಟು ಇಂಥ ಡೀಪ್ ಫಿನಾನ್ಷಿಯಲ್ ಇನ್ಫೋ ಬೇಕಾ? ಫಾಲೋ ಮಾಡಿ ಗ್ರೋ ಕನ್ನಡ.